ದಿಶಾ, ಡೋಂಟ್ ವರಿ ಟು ಮಚ್. ಟೈಮ್ ಹೋಗ್ತಾ ಹೋಗ್ತಾ ಚಿರು ಸರಿ ಹೋಗ್ತಾನೆ. ಹೌದಮ್ಮ ದಿಶಾ, ಚಿರು ದೀಪನ್ ಗುಂಗಲ್ಲೇ ಇದ್ದಾನೆ. ನಾನೇ ಹೇಗಾದ್ರೂ ಮಾಡಿ ಅವನ್ನ ಹೊರಗೆ ಕರ್ಕೊಂಬರ್ಬೇಕಮ್ಮ. ಪ್ರಯತ್ನ ಪಡ್ತೀನಿ. ಕಾಲ್ಗೆ ಆಶೀರ್ವಾದ. ಸೌಂದರ್ಯನ ಆಶೀರ್ವಾದ ತಗೊಳಮ್ಮ. ಏನಾಯ್ತು? ಬ್ಯಾಕ್ ಪೇನ್. ಊಟ ಮಾಡಿ. ನಾನು ಆಮೇಲೆ ಮಾಡ್ತೀನಿ, ನೀವು ಮೊದಲು ತಿನ್ನಿ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ದಿಶಾ ಅವ್ರನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದೆ. ಆದರೆ ಇವತ್ತು ಬೆಳಗ್ಗೆ ಯಾಕೋ ದೀಪ ಅವ್ರಿಗೆ ಮೋಸ ಮಾಡ್ತಿದ್ದೀನೇನೋ ಅನ್ನಿಸ್ತು. ಅದಕ್ಕೆ ನಿಮ್ಮ ಹತ್ರ ಬಂದು ಮದುವೆ ಆಗಕ್ಕಾಗಲ್ಲಪ್ಪ ಅಂತ ಹೇಳಿ ಕ್ಷಮೆ ಕೇಳಿ ಬಂದ್ಬಿಟ್ಟೆ. ಅಲ್ಲಿಂದ ಹೊರಗೆ ಬಂದ ಮೇಲೆ ಯಾವುದೋ ಒಂದು ಅನ್ನೋನ್ ನಂಬರಿಂದ ಕಾಲು ಮೆಸೇಜಸ್ ಎಲ್ಲ ಬಂತು. ನೀನು ತಪ್ಪು ಮಾಡ್ತಾ ಇದ್ಯಾ. ನಾನು ಎಷ್ಟು ಸಾಕ್ಷಿಗಳು ಕೊಟ್ಟರು ನೀನ್ ನಂಬದೆ ಈ ಮದುವೆ ಆಗೋದು ಬೇಡ ಅಂತ ಹಿಂದೇಟ್ ಹಾಕಿದ್ರೆ ನಿನ್ನ ದೀಪ ನೀವೇನ್ ಬಿಟ್ಟು ಹೋಗ್ತಾಳೆ. ದೀಪಾಗೆ ಆಗಿರೋ ಗತಿಗೆ ಕಾರಣ ಆಗಿರೋರ್ ಜೊತೆ ಇದ್ರೆ ಮಾತ್ರ ಅವಳನ್ನ ಸೇರೋದ್ ಸಾಧ್ಯ. ಅಂದ್ರೆ ದೀಪ ಅವ್ರ ಕಾಣೆ ಆಗಿರೋದ್ರ ಹಿಂದೆ ದಿಶಾ ಅವ್ರ ಕೈವಾಡ ಇದೆಯಾ? ನನಗೆ ದಿಶಾ ಅವ್ರ ಮೇಲೆ ಅನುಮಾನ ಇದೆ ಅಪ್ಪ. ಅವ್ರ ಜೊತೆ ಇದ್ರೆ ಮಾತ್ರ ದೀಪ ಅವ್ರನ್ನ ಹುಡುಕಕ್ ಸಾಧ್ಯ ಅಂತಾನೆ ನಾನು ಈ ಮದುವೆ ಆಗಿತ್ತು. ನನ್ನಿಂದ ನಿಮ್ಗೇನಾದ್ರೂ ನೋವಾಗಿದ್ರೆ ಐ ಆಮ್ ರಿಯಲಿ ಸಾರಿ. ನೀನು ದಿಶಾನ ಯಾವ ಉದ್ದೇಶಕ್ಕೆ ಮದುವೆ ಆದರೂ ಪರವಾಗಿಲ್ಲ. ಮುಂದೊಂದು ದಿನ ದೀಪ ಸತ್ತಿಲ್ಲ, ಅವಳು ದಿಶಾ ರೂಪದಲ್ಲಿದ್ದಾಳೆ. ಅವಳನ್ನೇ ನಾನು ಮದುವೆ ಆಗಿರೋದು ಅನ್ನೋ ಸತ್ಯ ಗೊತ್ತಾದ್ರೆ ಅಷ್ಟೇ ಸಾಕು. ಇನ್ನೊಂದು ಸ್ವಲ್ಪ ಇದೆ, ಸಾಕ? ಅಲ್ಲೆಲ್ಲರೂ ನಾನು ದಿಶಾ ಅವ್ರ ಪಕ್ಕ ಕೂತು ತಿನ್ನಬೇಕು ಅಂತ ಕಾಯ್ತಾ ಇದ್ರು. ನನಗೆ ಮನಸ್ಸಿರಲಿಲ್ಲ. ಅದಕ್ಕೆ ನಿಮ್ಮ ಜೊತೆ ಊಟ ಮಾಡೋಣ ಅಂತ 2 ತಟ್ಟೆಗೆ ಹಾಕೊಂಬಂದೆ. ದಿಶಾ ಅವ್ರ ಜೊತೆ ಇದ್ರೆ ಮುಳ್ಳು ಚುಚ್ಚಂಗೆ ಆಗುತ್ತಪ್ಪ. ಯಾವ ಕಾರಣಕ್ಕೂ ಅವ್ರ ದೀಪ ಅವ್ರ ಜಾಗಕ್ಕೆ ಬರೋಕ್ಕಾಗಲ್ಲ. ದೀಪ ಅವ್ರ ಸ್ಥಾನ ಯಾವುದೇ ಕಾರಣಕ್ಕೂ ನಾನು ಅವ್ರಿಗೆ ಕೊಡಲ್ಲ. ಹೆಂಡತಿ ಇಲ್ಲ ಅನ್ನೋ ದುಃಖನ ನಾನೆಷ್ಟೋ ವರ್ಷದಿಂದ ಅನುಭವಿಸ್ತಿದ್ದೀನಿ ಮಗನೇ. ಆ ನೋವು ಈಗ ನಿನಗೂ ಗೊತ್ತಾಗ್ತಿದೆ. ನನ್ನ ದೀಪ ಅವ್ರು ನನ್ನ ನೆನ್ಸ್ಕೋತಿದ್ದಾರೆ ಅನ್ಸುತ್ತೆ. ಅದಕ್ಕೆ ನೆತ್ತಿಗೆ ಆದಷ್ಟು ಬೇಗ ಚಿರು ದಿಶಾ ಒಂದಾಗೋ ಥರ ಮಾಡ್ಬೇಕು. ಎಲ್ಲಿಗೆ ಇಷ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದೆಯಾ? ಫಸ್ಟ್ ನೈಟ್ಗೆ ರೆಡಿ ಮಾಡ್ಬೇಕ್ರಿ. ಯಾರಿಗೆ? ಇನ್ಯಾರಿಗೆ? ಚಿರು ಮತ್ತೆ ದಿಶಾಗೆ. ಓ ಹುಡುಗ ಸುಕ್ಕು, ನನ್ಗೆ ಫಸ್ಟ್ ನೈಟ್ ಅಂದ್ರೆ ಅದೇನೋ ರೋಮಾಂಚನ ಆಗುತ್ತೆ ಕಣೆ. ನಿನ್ಗೂ ಹಾಗೆ ಆಗತ್ತಾ? ನನ್ಗೆ ಕರೆಂಟ್ ಹೊಡೆದಾಗತ್ತೆ. ಕೋಪ ಮಾಡ್ಕೋಬೇಡಿ, ನಾವು ನೀನಿಬ್ರು ಸೇರ್ಕೊಂಡು ಫಸ್ಟ್ ನೈಟ್ ಅರೇಂಜ್ ಮಾಡೋಣ.
ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲ